ನಮಸ್ಕಾರ. ವಿಂಡೀಸ್ ವಿರುದ್ಧದ ಪಂದ್ಯಕ್ಕಾಗಿ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ. ಸೂಪರ್ 8ರ ಕೊನೆಯ ಪಂದ್ಯಕ್ಕಾಗಿ 3 ಬದಲಾವಣೆ. ಇನ್ನು ಭಾರತ ಮುಂದಿನ ಮಹತ್ವದ ಪಂದ್ಯ ಇರೋದು ವೆಸ್ಟ್ ಇಂಡೀಸ್ ವಿರುದ್ಧ. ಅದು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ವಿಂಡೀಸ್ ತಂಡವನ್ನು ಮನಸ್ಸಿ ಈ ಬಾರಿ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ನಿನ್ನೆ ದಿವಸ ಜಿಂಬಾಬ್ವೆ ತಂಡವನ್ನು ಮನಸ್ಸಿ ಸೆಮಿಸ್ ಹಾದಿ ಇನ್ನೂ ಜೀವಂತವಾಗಿದೆ. ಈ ಮೂಲಕ ನಾವು ಮುಂದಿನ ಮಹತ್ವದ ಪಂದ್ಯ ಗೆಲ್ಲಲೇಬೇಕು. ಇಲ್ಲ ಸೋತ್ರೆ ಈ ಒಂದು ವಿಶ್ವಕಪ್ನಿಂದ ಭಾರತ ಹೊರಗೆ. ಹೀಗಾಗಿ ವಿಂಡೀಸ್ 8ನೇ ತಂಡವಾಗಿ ಸೆಮಿಸ್ಗೆ ಎಂಟ್ರಿ ಕೊಡಬೇಕಾಗುತ್ತದೆ. ಬಟ್ ಈ ಒಂದು ಪಂದ್ಯ ಟೀಮ್ ಇಂಡಿಯಾ ಗೆಲ್ಲಬೇಕಂದ್ರೆ ಟೀಮ್ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆ ಆಗೋದಂತೂ ಪಕ್ಕ. ಬಟ್ ಜಿಂಬಾಬ್ವೆ ವಿರುದ್ಧ ಗೆದ್ದರೂ ಕೂಡ ಭಾರತ ತಂಡ ಕೆಲವೊಂದು ಮಿಸ್ಟೇಕ್ಗಳನ್ನು ನಿನ್ನೆ ದಿವಸ ಮಾಡಿತು. ಬಟ್ ಪ್ಲೇಯಿಂಗ್ 11ನಲ್ಲಿ ಈ ಒಂದು ಬದಲಾವಣೆ ಆಗೋದಂತೂ ಖಚಿತ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ವಿಂಡೀಸ್ ವಿರುದ್ಧದ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಿ ಈ 3 ಬದಲಾವಣೆ ಆಗೋದು ಪಕ್ಕ. ಮೊದಲ ಪ್ಲೇಯಿಂಗ್ 11 ಕಡೆ ನೋಡ್ತಾ ಬರೋದಾದರೆ ಟೀಮ್ ಇಂಡಿಯಾದಲ್ಲಿ ಶಿವಮ್ ದುಬೆ ಅವರಿಗೆ ಜಿಂಬಾಬ್ವೆ ವಿರುದ್ಧದ ಸೂಪರ್ 8 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರವಾಗಿ ಅವಕಾಶವನ್ನು ನೀಡಲಾಗಿತ್ತು. ಬಟ್ ಶಿವಮ್ ದುಬೆ ಬ್ಯಾಟಿಂಗ್ ಅವರಿಗೆ ಆಡಲು ಸಿಗಲಿಲ್ಲ. ಹೀಗಾಗಿ ಬಾಲಿಂಗ್ನಲ್ಲಿ ಇವರು 23ರ ಎಕಾನಮಿಯಲ್ಲಿ ಬಾಲ್ ಮಾಡಿದರು. 43 ರನ್ ಬಿಟ್ಟುಕೊಟ್ಟು ಟೀಮ್ ಇಂಡಿಯಾ ಪರವಾಗಿ ದುಬಾರಿ ಬಾಲರಾಗಿದ್ದರು. ಟೀಮ್ ಇಂಡಿಯಾ ಪರವಾಗಿ T20 ವರ್ಲ್ಡ್ ಕಪ್ನಲ್ಲಿ 26 ರನ್ಗಳನ್ನು ಒಂದೇ ಓವರ್ನಲ್ಲಿ ಕೊಟ್ಟು ದುಬಾರಿ ಬಾಲರ್ ಎನಿಸಿಕೊಂಡರೆ ಶಿವಮ್ ದುಬೆ ಅವರನ್ನು ಕೂಡ ಟೀಮ್ ಇಂಡಿಯಾದಿಂದ ಕೈ ಬಿಡುವ ಸಾಧ್ಯತೆ ಇದೆ. ಅಂದರೆ ಅವರ ಒಂದು ಜಾಗಕ್ಕೆ ರಿಂಕು ಸಿಂಗ್ ಅಥವಾ ವಾಷಿಂಗ್ಟನ್ ಸುಂದರ್ ಅವರನ್ನು ಕರೆತರುವ ಪ್ಲಾನಲ್ಲಿದೆ. ರಿಂಕು ಸಿಂಗ್ ಅವರು ಜಿಂಬಾಬ್ವೆ ವಿರುದ್ಧ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ಪರವಾಗಿ ಕಣಕ್ಕೆ ಇಳಿದಿರಲಿಲ್ಲ. ಅವರ ತಂದೆಗೆ ಹುಷಾರಿಲ್ಲದ ಕಾರಣ ರಿಂಕು ಸಿಂಗ್ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅವರು ಶಿವಮ್ ದುಬೆ ಅವರ ಜಾಗಕ್ಕೆ ಬಂದರೆ ಒಂಥರ ಬೆಂಕಿ ಇರುತ್ತಂತಲೇ ಹೇಳ್ಬೋದು. ಅದರಲ್ಲಿ ಬ್ಯಾಟಿಂಗ್ನಲ್ಲಿ ಕೂಡ ಟೀಮ್ ಇಂಡಿಯಾಗೆ ಸ್ಟ್ರೆಂತ್ ಆಗಲಿದೆ. ಇನ್ನು ರಿಂಕು ಸಿಂಗ್ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಫೀಲ್ಡಿಂಗ್ನಲ್ಲಿ ಕೂಡ ಅದ್ಭುತವಾಗಿ ಟೀಮ್ ಇಂಡಿಯಾ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಡ್ಕೊಂಡು ಬಂದಿದ್ದರು. ಬಟ್ ರಿಂಕು ಸಿಂಗ್ ಆಡ್ತಾರ, ಬಟ್ ಶಿವಮ್ ದುಬೆ ಅವರನ್ನೇ ಕಣಕ್ಕೆ ಇಳಿಸ್ತಾರಂತ ಕಾರಣನ ರಿಂಕು ಸಿಂಗ್ ಅದರ ಕಡೆ ವಾಷಿಂಗ್ಟನ್ ಸುಂದರ್ ಅವರನ್ನು ಕರೆತರುವ ಪ್ಲಾನ್ ಮಾಡಿದೆ. ಸುಂದರ್ ಅವರು ಬಾಲಿಂಗ್ ಜೊತೆಗೆ ಬ್ಯಾಟಿಂಗ್ ಮಾಡುವ ಕೆಪಾಸಿಟಿ ಹೊಂದಿರುವುದರಿಂದ ಹೀಗಾಗಿ ಶಿವಮ್ ದುಬೆಗೆ ಇವರು ಪರ್ಫೆಕ್ಟ್ ಆದ ಮ್ಯಾಚ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಬಟ್ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ವಿಂಡೀಸ್ ವಿರುದ್ಧ ನೋಡ್ತಾ ಬರೋದಾದರೆ ಇನ್ನು ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಇದ್ದರೆ, ನಂಬರ್ 3 ಇಶಾನ್ ಕಿಶನ್, ನಂಬರ್ 4 ನಾಯಕ ಸೂರ್ಯಕುಮಾರ್ ಯಾದವ್ ಇದ್ದರೆ, ನಂಬರ್ 5 ಹಾರ್ದಿಕ್ ಪಾಂಡ್ಯ, ನಂಬರ್ 6 ತಿಲಕ್ ವರ್ಮಾ, ನಂಬರ್ 7ನಲ್ಲಿ ಶಿವಮ್ ದುಬೆ ಅಥವಾ ರಿಂಕು ಸಿಂಗ್ ಅವರು ನಮ್ಮ ತಂಡದಲ್ಲಿ ಕಾಣಿಸಿಕೊಂಡರೆ, ನಂಬರ್ 8ರಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಹರ್ಷದೀಪ್ ಸಿಂಗ್, ನಂಬರ್ 10 ವರುಣ್ ಚಕ್ರವರ್ತಿ, ನಂಬರ್ 11ನಲ್ಲಿ ಜಸ್ಪ್ರೀತ್ ಬುಮ್ರಾ. ಇದು ನಮ್ಮ ತಂಡದ ಪ್ಲೇಯಿಂಗ್ 11 ಆಗಿದೆ. ಬಟ್ ನಮ್ಮ ತಂಡದಲ್ಲಿ ಏನಪ್ಪ ಅಂದರೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರು ಒಂದು ಬ್ಯಾಡ್ ಫಾರ್ಮ್ನಿಂದ ತಂಡಕ್ಕೆ ಮರಳಿದ್ದಾರೆ. ಹೀಗಾಗಿ ಒಂದು ಅರ್ಧ ಶತಕ ಹೊಡೆಯುವ ಮುಖಾಂತರ ನಾನು ಮತ್ತೊಮ್ಮೆ ಸ್ಟ್ರಾಂಗ್ ಅಂತ ಅಭಿಷೇಕ್ ಶರ್ಮಾ ಅವರು ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ತಿಲಕ್ ವರ್ಮಾ ಅವರು ಸ್ಫೋಟಕ ಇನ್ನಿಂಗ್ಸ್ ಕೂಡ ಇಲ್ಲಿ ನಿನ್ನೆ ದಿವಸ ಕಟ್ಟಿದರು. ಅಂದರೆ ಅವರ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿ ನಿನ್ನೆ ಇಂಪ್ರೂವ್ ಆಗಿದೆ. ಹೀಗಾಗಿ ತಿಲಕ್ ವರ್ಮಾ ಅವರಿಗೆ ಇದ್ದ ಒಂದು ತಲೆನೋವು ಕೂಡ ಇಲ್ಲಿ ಹೋಯಿತು. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಆದರೆ ಭಾರತ ತಂಡದಲ್ಲಿ ಇದು ಬದಲಾವಣೆ ಆದರೆ ವಿಂಡೀಸ್ ವಿರುದ್ಧ ನಾವು ಗೆಲ್ಬೋದು. ನಿಮಗೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ವಿಂಡೀಸ್ ವಿರುದ್ಧ ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.